ಲಾರಿಗೆ ಕಾರು ಡಿಕ್ಕಿಯಾಗಿ ಭೀಕರ ಅಪಘಾತ. ನವ ವಿವಾಹಿತ ದಂಪತಿ ಸ್ಥಳದಲ್ಲಿ ಸಾವು. ಕಾಲ ನಿನ್ನ ಬೇಡುವೆನು, ಸ್ವಲ್ಪ ಹಿಂದೆ ಸರಿದು ಬಿಡು. ಮದುವೆಯಾಗಿ 3 ತಿಂಗಳಲ್ಲಿ ನವ ದಂಪತಿಯ ಬಾಳಲ್ಲಿ ವಿಧಿ ಅಟ್ಟಹಾಸ ಮೆರೆದಿದ್ದು ಹೊಸ ಜೀವನದ ಕನಸು ಕಂಡಿದ್ದವರು ಮಸಣ ಸೇರಿದ್ದಾರೆ. ಬೆಂಗಳೂರಿನಿಂದ ಬಳ್ಳಾರಿಗೆ ತೆರಳುತ್ತಾ ಇದ್ದ ವೇಳೆ ಕಾರಿಗೆ ಲಾರಿಯೊಂದು ಡಿಕ್ಕಿ ಹೊಡೆದ ಪರಿಣಾಮ ಭೀಕರ ಅಪಘಾತ ಸಂಭವಿಸಿದ್ದು ನವ ವಿವಾಹಿತ ದಂಪತಿ ಸ್ಥಳದಲ್ಲಿ ಸಾವನ್ನಪ್ಪಿರುವ ದಾರುಣ ಘಟನೆ ಚಿಕ್ಕಬಳ್ಳಾಪುರದ ಪೇರಸಂದ್ರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಇನ್ನು ಜಾತ್ರೆ ಹಿನ್ನೆಲೆ ತಮ್ಮ ಕುಟುಂಬದವರನ್ನ ಭೇಟಿ ಮಾಡಲು ದಂಪತಿ ಬಳ್ಳಾರಿಗೆ ತೆರಳುತ್ತಾ ಇದ್ದ ವೇಳೆ ಲಾರಿಗೆ ಕಾರು ಡಿಕ್ಕಿ ಹೊಡೆದ ಪರಿಣಾಮ ಅಪಘಾತ ಸಂಭವಿಸಿದೆ. ಡಿಕ್ಕಿಯ ರಭಸಕ್ಕೆ ಕಾರು ಸಂಪೂರ್ಣ ನಜ್ಜುಗುಜ್ಜಾಗಿದ್ದು ಕಾರಿನಲ್ಲಿದ್ದ ನವ ದಂಪತಿ ಬಳ್ಳಾರಿ ಮೂಲದ ರಾಜಶೇಖರ್ ರೆಡ್ಡಿ ಹಾಗೂ ರಕ್ಷಿತಾ ರೆಡ್ಡಿ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ಇನ್ನು ಕಾರಿನಲ್ಲಿದ್ದ ಇನ್ನೋರ್ವ ಗಂಭೀರ ಗಾಯಗೊಂಡಿದ್ದು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗುತ್ತಿದೆ. ಬ್ಯಾಂಗ್ಳೂರಿಂದ ಊರಿಗೆ ಹೋಗ್ತಾ ಇದ್ರು. ನಮ್ಮೂರು ಬಳ್ಳಾರಿ ಜಿಲ್ಲೆ ಜೋಳದರಾಶಿ ಅಂತ. ಇನ್ನೊಬ್ಬರು ನಮ್ಮ ಕಸಿನ್ ಅವ್ರದ್ದು ಅನಂತಪುರ ಜಿಲ್ಲೆ ಗುರುಕೊಂಡ ಹತ್ರ ಅವಳಿಗೆ ಗ್ರಾಮದಲ್ಲಿ ಅವರೂರಲ್ಲಿ ಇವತ್ತು ಜಾತ್ರೆ ಇತ್ತು, ರಥೋತ್ಸವ. ಆ ರಥೋತ್ಸವ ಹೋಗ್ಬೇಕನ್ನೋ ಕಾರಣಕ್ಕೆ ಅವರು ಹೋಗ್ತಾ ಇದ್ರು. ಬೆಳಿಗ್ಗೆ ಹೊರಟಿದಾಗ ಸುಮಾರು 7 ಗಂಟೆ ಆ ಟೈಮ್ಗೆ ರಾಜಶೇಖರ್ ಅನ್ನೋ ಅವ್ರ ತಂದೆ ಫೋನ್ ಮಾಡಿದಾಗ ಅವರು ಆಯಿತು ಬಿಡ್ತಿದ್ದೀವಿ, ಯಲಹಂಕ ಹತ್ರ ಇದ್ದೀವಿ ಅಂತ ಹೇಳಿದ್ದಾರೆ. ಅಷ್ಟಾದಮೇಲೆ ಹೊರಟಿದ್ದಾರೆ. ಮತ್ತೆ ಇನ್ನೊಂದು 1 ತಾಸು ಆದಮೇಲೆ ಸುಮಾರು 8ರಿಂದ 8:30 ಸಮಯದಲ್ಲಿ ಮತ್ತೆ ಫೋನ್ ಮಾಡಿದ್ರೆ ಇಬ್ಬರು ಫೋನ್ ತೆಗೆದಿಲ್ಲ ಅಂತಂದರು. ಪವನ್ ಮತ್ತು ರಾಜಶೇಖರ್ ಇಬ್ಬರು ಫೋನ್ ತೆಗೆದಿಲ್ಲ ಅಂತ ಅವ್ರು ಕಂಟಿನ್ಯೂಸ್ ಫೋನ್ ಮಾಡ್ತಾ ಇದ್ದಾಗ ಪೊಲೀಸರ ಕೈಯಲ್ಲಿ ಫೋನ್ ಇತ್ತು. ಅವರು ಈ ಸುದ್ದಿಯನ್ನು ಅವರೇ ತಿಳಿಸಿದ್ದಾರೆ. ಅವಾಗ ಗೊತ್ತಾಗಿದೆ ನಮಗೆ. ಅಷ್ಟರವರೆಗೂ ನಮಗೇನು ಗೊತ್ತಿಲ್ಲ. ನಮಗೆ ತಿಳಿದ ಮೇಲೆ ನಾವೆಲ್ಲ ಇಲ್ಲಿಗೆ ಬರ್ತಾ ಇದ್ದೀವಿ. ಸರ್, ನೀವು ಎಲ್ಲಿದ್ರಿ? ನಾನು ಬ್ಯಾಂಗ್ಳೂರಲ್ಲಿ ಇರ್ತೀನಿ, ಬರ್ತೂರಿನವರು ಇರೋದು. ನಾನು ಎಲೆಕ್ಟ್ರಾನಿಕ್ ಸಿಟಿ ಆಫೀಸಲ್ಲಿದ್ದೆ. ನನಗೆ ತಿಳಿದಾಗ ನಾನು ಅಲ್ಲಿಂದ ಇಮಿಡಿಯೇಟ್ ಆಗಿ ಹೊರಟು ಡೆತ್ ಆಗಿರೋರು ಪವನ್ ಅಂತ ಒಬ್ಬರು, ನಮ್ಮ ಚಿಕ್ಕಪ್ಪನ ಮಗ. ಇನ್ನೊಬ್ಬರು ರಕ್ಷಿತಾ ಅಂತ, ಅವರು ನಮ್ಮ ರಿಲೇಟಿವ್ಸೇ. ಅವರು ಇನ್ನೊಬ್ರು ರಾಜಶೇಖರ್ ರೆಡ್ಡಿ ಅನ್ನೋ ವೈಫ್. ಅವ್ರಿಗೆ ರೀಸೆಂಟಾಗಿ ಮದುವೆ ಆಗಿದೆ. 4 ತಿಂಗಳ ಸುಮಾರು ಅಷ್ಟು ಆಗ್ತಾಯಿದೆ ಅಷ್ಟರಲ್ಲೇ ಮದುವೆ ಆಗಿದ್ದು ಯಾರಿಗೆ ಸರ್? ರಾಜಶೇಖರ್ ರೆಡ್ಡಿ ಮತ್ತು ರಕ್ಷಿತಾ ಅವರಿಬ್ಬರು ಮದುವೆ ಆಗಿದೆ. ಒಟ್ಟು ಟೋಟಲ್ ಡೆತ್ ಆಗಿರೋದು ಇಬ್ಬರು ಡೆತ್ ಆಗಿದೆ. ರಾಜಶೇಖರ್ ರೆಡ್ಡಿ ಇನ್ನ ಒಳ್ಳೆ ಚಿಕಿತ್ಸೆಗೋಸ್ಕರ ಬೇರೆ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ. ಒಟ್ಟು ಎಷ್ಟು ಜನ ಇದ್ರು ಸರ್? 3 ಇದ್ದಿತ್ತು. 3 ಇಂಜುರಿ ಆಗಿದೆ. ಲೇಡಿ ಬೇರೆ ಆಸ್ಪತ್ರೆಗೆ ಹೋಗಿದ್ದಾರೆ. ಲೇಡಿ ಇಲ್ಲೇ ಇದ್ದಾರೆ, ಡೆತ್ ಆಗಿದ್ದಾರೆ. ಕಾಲ ನಿನ್ನ ಬೇಡುವೆನು, ಸ್ವಲ್ಪ ಹಿಂದೆ ಸರಿದು ಬಿಡು. ಇನ್ನು ರಾಜಶೇಖರ್ ರೆಡ್ಡಿ ಬೆಂಗಳೂರಿನಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದು ವಿವಾಹವಾಗಿ ಕೇವಲ 3 ತಿಂಗಳಾಗಿದೆ. ಇನ್ನು ನವ ದಂಪತಿಯ ಸಾವಿನಿಂದ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಮೃತ ದೇಹಗಳನ್ನು ಮರಣೋತ್ತರ ಪರೀಕ್ಷೆಗೆ ಆಸ್ಪತ್ರೆಗೆ ರವಾನಿಸಲಾಗಿದೆ. ಸದ್ಯ ವಿಷಯ ತಿಳಿದು ಘಟನಾ ಸ್ಥಳಕ್ಕೆ ಪೇರಸಂದ್ರ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದು ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ಮುಂದುವರೆಸಿದ್ದಾರೆ. ಕಾಲ ನಿನ್ನ ಬೇಡುವೆನು, ಸ್ವಲ್ಪ ಹಿಂದೆ ಸರಿದು ಬಿಡು. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.